ಇನ್ನು ಈ ಬಾರಿ ಮಂಡ್ಯದಿಂದ ನನ್ನ ಸ್ಪರ್ಧೆ ಖಚಿತ ಅಂತ ಸುಮಲತಾ ಹೇಳಿದ್ದಾರೆ. ಟಿಕೆಟ್ಗಾಗಿ ನಾನು ಹೋರಾಡ್ತಾ ಇಲ್ಲ, ಮಂಡ್ಯಗೋಸ್ಕರ ಹೋರಾಡ್ತಾ ಇದ್ದೀನಿ. ನನಗೆ ವಿಶ್ವಾಸ ಇದೆ ಮಂಡ್ಯ ಲೋಕಕ್ಷೇತ್ರ ಬಿಜೆಪಿಗೆ ಸಿಗಲಿದೆ. ಮಂಡ್ಯ ಲೋಕಸಭೆ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟುಕೊಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತ ನಿರ್ಧಾರ ಬರೋವರೆಗೂ ಕೂಡ ಕಾಯೋಣ ಅಂತ ಹೇಳಿದ್ದಾರೆ ಸಂಸದೆ. ಜೆಡಿಎಸ್ ಏನಾದರೂ ಹೇಳಬಹುದು, ಆದರೆ ಅಧಿಕೃತ ಆಗಬೇಕು, ಘೋಷಣೆ ಆಗಲಿ, ಆಮೇಲೆ ನೋಡೋಣ ಅನ್ನೋ ರೀತಿ ಹೇಳಿದ್ದಾರೆ. ಬಹುತೇಕ ಆಗಿದೆ, ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊಂಡು ಖಂಡಿತ ಇದೆ, ಖಂಡಿತ ಇದೆ. ನೋಡಿ, ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲೆಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಗೋಸ್ಕರ. ಮಂಡ್ಯವನ್ನು ಉಳಿಸ್ಕೋಬೇಕು. BJP ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಈ ವಿಚಾರ ಇಟ್ಕೊಂಡಾಗ ಅದೇ JDS ಅವರು ಅದನ್ನ ಕೇಳ್ತಾ ಇದ್ದಾರೆ ಅನ್ನೋದಕ್ಕೆ ಅವರಿಗೆ ಆಗುವಂಥದ್ದಾದ್ರೆ ಹೇಗಿರುತ್ತೆ ಅಲ್ಲ, ನೋಡೋಣ. ಇನ್ನೂ ಪಕ್ಷ ಏನೂ ಅಧಿಕೃತವಾಗಿ ಏನೂ ಆಗಿಲ್ಲ. ಅದೇ ರೀತಿ ನಿನ್ನೆ JDS ವತಿಯಿಂದನೂ ಆ ರೀತಿ ಏನು ಚರ್ಚೆಗಳಾಗಿಲ್ಲ ಅನ್ನುವಂಥದ್ದೇ ಆಯ್ತು. ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ ಮೀಟಿಂಗ್ ಮುಗಿದ ಮೇಲೆ ನಿಖಿಲ್ ಅವರು ಮಾತಾಡ್ತಾರೆ, ಅಂದ್ರೆ ಮಂಡ್ಯವೂ ಸೇರಿದಂತೆ 3 ಕ್ಷೇತ್ರಗಳಲ್ಲಿ JDS ಜಾಸ್ತಿ ಮುನ್ನಡೆ ಇದೆ BJPಗಿಂತ. ಹಾಗಾಗಿ ಮಂಡ್ಯ ಸೇರಿದಂತೆ 3 ಕ್ಷೇತ್ರ ನಮಗೆ ಬರುತ್ತೆ ಅಂತ ಹೇಳಿದ್ರು. ಅಲ್ಲ, ಅವ್ರಿಗೆ ಏನು ಬೇಕಾದರೂ ಅವ್ರ ಪರವಾಗಿ ಅವರು ಅಲ್ಲಿ ಮಾತಾಡಿ ಬಂದಿರ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ಕೊನೆಯದಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದೇ ತಾನೇ ಫೈನಲ್ ನಮಗೆ. ಅಮಿತ್ ಶಾ ಅವರು ತಮ್ಮ ಜೊತೆ ಮಾತನಾಡಿ ಮನವೊಲಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಮಾತಾಡ್ತಾರೆ. ಇದೆಲ್ಲ ಮಾತು ಅಂತ ಅದನ್ನೇ ನಾನು ಹೇಳಿದ್ನಲ್ಲ, ಈ ಅಂತೆ ಕಂತೆಗಳಿಗೆ ದೇರ್ ಇಸ್ ನೋ ಎಂಡ್. ಅದಕ್ಕೆ ಪ್ರತಿಯೊಂದಕ್ಕೂ ನಾನು ರಿಯಾಕ್ಟ್ ಮಾಡ್ತಾ ಕುತ್ಕೊಳ್ಳೋಕೆ ಆಗೋದಿಲ್ಲ. ಇದೀಗ ಒಂದು 100 ಸತಿ ನಾನು ಆನ್ಸರ್ ಕೊಟ್ಟಿದ್ದೀನಿ. ಅಲ್ಲ, ಕನ್ಫರ್ಮ್ ನಾನು ಅವತ್ತೇ ಹೇಳಿದ್ನಿ, ಕನ್ಫರ್ಮ್ ಮಾಡಬೇಕಾಗಿರೋದು ನಾನಲ್ಲ. ನಾನು ಇದಕ್ಕೆ ಒಂದು ಫೈಟ್ ಮಾಡ್ತಾ ಇದ್ದೀನಿ, BJP ಉಳಿಸ್ಕೋಬೇಕು ಅನ್ನೋದನ್ನ. ಕನ್ಫರ್ಮ್ ಮಾಡಬೇಕಾಗಿರೋದು BJP ಹೈಕಮಾಂಡ್ ಇದೆ. ಖಂಡಿತ ಹೋಪ್ ಅಂತೂ ಇದ್ದೇ ಇದೆ ನನಗೆ. ನಿಮಗೆ ಯಾಕೆ ಪ್ರಶ್ನೆ ಬರ್ತಾ ಇದೆ ಅಂತಂದ್ರೆ, ಹಾಲಿ ಸಂಸದರಿದ್ದೀರಾ, ಕಳೆದ ಬಾರಿ ಚುನಾವಣೆ ಇಡೀ ರಾಷ್ಟ್ರವ್ಯಾಪ್ತಿ ಚರ್ಚೆ ಆಗಿತ್ತು. ಸುಮಲತಾ ಅಂಬರೀಶ್ ಅವರು ಮತ್ತೆ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆಗಳು ಸಾಕಷ್ಟಿದೆ. ಅದಕ್ಕೋಸ್ಕರವಾಗಿ ಇಷ್ಟು ಪ್ರಶ್ನೆಗಳು ಬರ್ತಾ ಇದೆ ಮೇಡಮ್. ಇಲ್ಲ, ಪ್ರಶ್ನೆಗಳು ಬರಲಿ, ಅದರಲ್ಲಿ ಏನು ನನಗೇನು ಆಕ್ಷೇಪ ಏನಿಲ್ಲ. ಆದರೆ ನಾನು ಕರೆಕ್ಟಾಗಿ ಅದು ಫೈನಲ್ ಕನ್ಫರ್ಮೇಷನ್ ಬರೋವರೆಗೂ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡಿದಷ್ಟು ಅದಕ್ಕೆ ದೇರ್ ಇಸ್ ನೋ ಎಂಡ್. ಇದಕ್ಕೆ ಈ ಒಂದು ಡಿಸ್ಕಷನ್ ನಡೀತಾನೆ ಇರುತ್ತೆ. ಒಂದೊಂದು ದಿನಕ್ಕೆ ಒಂದೊಂದು ತಿರುವು ಅನ್ನೋ ಥರ ಬರ್ತಾ ಇದೆ ಮೀಡಿಯಾಗಳಲ್ಲಿ. ಬಹುತೇಕ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಂದೀಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಈಗಾಗಲೇ ಮಂಡ್ಯ ರಾಜಕಾರಣ ರಣರಣ ಅಂತ ಇದೆ. ಇದರ ಮಧ್ಯೆ ಇವತ್ತು ಸುಮಲತಾ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್, ಗಣಿಗಾರಿಕೆಯ ಹೋರಾಟದಲ್ಲಿ ನನಗೆ ಜೀವ ಬೆದರಿಕೆ ಬಂದಿದೆ ಅನ್ನೋದು ಸದ್ಯದ ಸಂದರ್ಭದಲ್ಲಿ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ನಂದೀಶ್ ಸುಮಲತಾರ ಈ ಸ್ಟೇಟ್ಮೆಂಟ್? ಖಂಡಿತ ವಿಜಯ್, ಈಗಾಗಲೇ ಏನು ದೆಹಲಿಯಲ್ಲಿ ಏನು ದಳಪತಿಗಳು ಕೂಡ ದೌಡಾಯಿಸಿ ನಿನ್ನೆಯಷ್ಟೇ ಅಮಿತ್ ಶಾ ಅವರನ್ನ ಭೇಟಿಯನ್ನ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಚರ್ಚೆ ಆಗಿರುವಂಥದ್ದು. ಅಧಿಕೃತವಾಗಿ ಅಮಿತ್ ಶಾ ಅವರೇ JDSಗೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಟು ಕೊಡುವುದಕ್ಕೆ ಒಪ್ಪಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಸಂಸದೆ ಸುಮಲತಾ ಅವರು ಕೂಡ ಇಂದಿಗೂ ಕೂಡ ವಿಶ್ವಾಸದಲ್ಲಿರುವಂಥದ್ದು, ತನಗೆ ಮಂಡ್ಯದ BJP ಟಿಕೆಟ್ ಸಿಕ್ಕೇ ಸಿಗುತ್ತೆ, ತಾನೇ ಮೈತ್ರಿ ಅಭ್ಯರ್ಥಿ ಆಗ್ತೇನೆ ಎಂಬ ಮಾತುಗಳನ್ನ ಹೇಳ್ಕೊಂಡು ಬರ್ತಾ ಇರುವಂಥದ್ದು. ಇವತ್ತು ಕೂಡ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಸಂಸದೆ ಸುಮಲತಾ ಅವರು ಕೂಡ ಅದೇ ಮಾತನ್ನ ಉಚ್ಚರಿಸಿದ್ದಾರೆ. ಅಂದ್ರೆ ಇಂದಿಗೂ ಕೂಡ ಆ ಒಂದು ಟಿಕೆಟ್ ಹಂಚಿಕೆ ಆಗಿಲ್ಲ, ಅಧಿಕೃತ ಘೋಷಣೆವರೆಗೂ ಕೂಡ ನಾವು ಕಾಯೋಣ, ಅಲ್ಲಿವರೆಗೂ ಕೂಡ ಮಾತನಾಡಬಾರ್ದು. ಆದರೆ ನನಗೆ ವಿಶ್ವಾಸ ಇದೆ BJP ಮಂಡ್ಯ ಟಿಕೆಟ್ ಅನ್ನ ಉಳಿಸ್ಕೊಳ್ಳುತ್ತೆ, ನಾನು ಕೂಡ ಸ್ಪರ್ಧೆಯನ್ನು ಮಾಡ್ತೇನೆ ಎಂಬ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಅಲ್ಲದೆ ನೇರವಾಗಿ ಅವರು ಹೇಳಿರುವಂಥದ್ದು, ನನ್ನ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧಿಸ್ತೇನೆ ಎಂಬ ಮಾತುಗಳನ್ನ ಅವರು ಗಟ್ಟಿಯಾಗಿ ಹೇಳಿರುವಂಥದ್ದು. ಅವರ ಒಂದು ಹೇಳಿಕೆಗಳು ಕೂಡ ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಅಂದ್ರೆ ಏನು ಮೈತ್ರಿ ಅಭ್ಯರ್ಥಿ ಸಂಸದೆ ಸುಮಲತಾ ಆಗ್ತಾರ ಎಂಬ ಒಂದು
ಒಂದು ಪ್ರಶ್ನೆಗಳು ಕೂಡ ಉದ್ಭವವಾಗಿದೆ. ಅದರ ನಡುವೆ ಇವತ್ತು ಸಂಸದೆ ಸುಮಲತಾ ಅವರು ತನ್ನ ಅಧಿಕಾರ ಅವಧಿ ಏನು ಈ ಅವಧಿಯ ಲೋಕಸಭಾ ಚುನಾವಣಾ ಅವಧಿಯಲ್ಲಿರುವಂತಹ ಕೊನೆಯ ದಿಶಾ ಸಭೆಯನ್ನು ಕೂಡ ಅವರ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇರುವಂತದ್ದು. ಕೇಂದ್ರ ಸರ್ಕಾರದ ಯೋಜನೆಗಳು, ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಯ ಬಗ್ಗೆ ಅಧಿಕಾರಿಗಳೊಂದಿಗೆ ಮಂಡ್ಯದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಆ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಒಂದು ಭಾಷಣವನ್ನ ಆರಂಭದಲ್ಲೇ ಮಾಡಿದ್ರು. ಆ ಒಂದು ಭಾಷಣದಲ್ಲಿ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ನಾನು ತನ್ನ 5 ವರ್ಷದ ಅವಧಿಯಲ್ಲಿ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಹೋರಾಟವನ್ನು ನಡೆಸಿದ್ದೇನೆ, KRS ಡ್ಯಾಮ್ನ ಉಳಿವಿಗಾಗಿ ಶ್ರಮಿಸಿದ್ದೇನೆ, ನನಗೆ ಹಲವಾರು ಪ್ರಾಣ ಬೆದರಿಕೆಗಳು ಕೂಡ ಬಂದವು, ನಿರಂತರವಾಗಿ 5 ವರ್ಷಗಳಿಂದಲೂ ಕೂಡ ನನಗೆ ನಿರಂತರವಾಗಿ ಬೆದರಿಕೆಯನ್ನು ಆಗ್ತಾ ಇದ್ದಾರೆ. ಆದರೆ ಆ ಒಂದು ಬೆದರಿಕೆಗೆ ಎದರದೆ ನಾನು ನಿರಂತರವಾಗಿ ರೈತರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇನೆ. ಅದರ ಪ್ರತಿಫಲವಾಗಿ ಇದೀಗ KRSನ ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆಗೆ ಅಂದರೆ ಗಣಿಗಾರಿಕೆಗೆ ನಿರ್ಬಂಧವನ್ನು ಇದೀಗ ಹೈಕೋರ್ಟ್ ವಿಧಿಸಿದೆ ಎಂಬ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಅಲ್ಲಿ ಸ್ಪಷ್ಟವಾಗಿ ನಾನು ಮುಂದೆಯೂ ಕೂಡ ಅಕ್ರಮ ಗಣಿಗಾರಿಕೆ ವಿರುದ್ಧ ಒಂದು ಹೋರಾಟವನ್ನು ನಡೆಸ್ತೇನೆ, ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ನಡೆಯುವುದಕ್ಕೆ KRS ಸುತ್ತಮುತ್ತ ಬಿಡೋಲ್ಲ ಎಂಬ ಮಾತುಗಳನ್ನ ಹೇಳಿರುವಂಥದ್ದು. ಇದೆಲ್ಲದರ ಹಿಂದೆ ಈ ಒಂದಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದು. ಯಾಕೆಂದರೆ ಈ ಒಂದು 5 ವರ್ಷದ ಅವಧಿಗೆ ಈಗಾಗಲೇ ಅವರು ಮತ್ತೊಮ್ಮೆ ಮಂಡ್ಯದಿಂದ ಲೋಕಸಭಾ ಅಭ್ಯರ್ಥಿ ಆಗೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇಂತಹ ಹೇಳಿಕೆ ಕೊಟ್ಟಿರುವಂಥದ್ದು ಬಹಳಷ್ಟು ಮಹತ್ವವನ್ನು ಪಡೆಯುವಂಥದ್ದು. ಏನಾದರೂ ಅವರು ಮೈತ್ರಿ ಟಿಕೆಟ್ ಮಿಸ್ ಆದರೂ ಕೂಡ ಪಕ್ಷೇತರವಾಗಿ ಏನಾದರೂ ಕಹಳೆಯನ್ನು ಊದಿದ್ರೆ ಮತ್ತೆ ಇದೇ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಹೋರಾಟವನ್ನು ನಡೆಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೀಗ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.